ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ, ಹೈಪೋಥೈರಾಯ್ಡ್ ಇರಲಿ ಹೈಪರ್ ಥೈರಾಯ್ಡ್ ಇರಲಿ, ಈ ಮುದ್ರೆಯನ್ನು ದಿನಕ್ಕೆ 20 ನಿಮಿಷ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಉದಾನ ವಾಯು ಮುದ್ರೆ. ಹೆಬ್ಬೆರಳಿಗೆ ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳನ್ನು ಟಚ್ ಮಾಡಬೇಕು, ಕಿರುಬೆರಳು ನೇರವಾಗಿರಬೇಕು. ಇದನ್ನು ಉದಾನ ವಾಯು ಮುದ್ರೆ ಅಂತ ಹೇಳ್ತಾರೆ. ನಮ್ಮ ಕತ್ತಿನ ಮೇಲಿನ ವಾಯುವಿನ ಒಂದು ಸರ್ಕ್ಯುಲೇಷನ್ಗೆ ಇದು ತುಂಬ ಸಹಕಾರಿ. ಅಂದರೆ ನಮ್ಮ ಕುತ್ತಿಗೆಯ ಭಾಗದಿಂದ ನೆತ್ತಿಯವರೆಗೂ ಒಂದು ಒಳ್ಳೆ ಸರ್ಕ್ಯುಲೇಷನ್ಗೆ, ಆರೋಗ್ಯಕರವಾಗಿ ವಾಯು ಸರ್ಕ್ಯುಲೇಟ್ ಆಗಬೇಕು ಅಂತಂದರೆ ಈ ಒಂದು ಮುದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ತುಂಬ ಜನಕ್ಕೆ ತಲೆ ಸುತ್ತಿರುತ್ತೆ, ಅಥವಾ ಗಂಟಲಿನಲ್ಲಿ ಸಮಸ್ಯೆ ಇರುತ್ತೆ, ತಲೆಯಲ್ಲೇನೋ ಸಮಸ್ಯೆ ಇರುತ್ತೆ, ಅಂಥವ್ರು ಎಲ್ರಿಗೂ ಈ ಮುದ್ರೆ ಸಹಕಾರಿ. ತಲೆ ಸುತ್ತು ಬರುತ್ತೆ, ತಲೆನೋವು ಬರುತ್ತೆ, ಮೈಗ್ರೇನ್ ಇದೆ, ಈ ರೀತಿ ಎಲ್ಲ ಸಮಸ್ಯೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಟಾನ್ಸಿಲ್ಸ್ ಇದೆ, ಗಂಟಲಿನ ಅಲ್ಲಿ ಏನೋ ಕಿರಿಕಿರಿ ಇದೆ, ವಾಯ್ಸ್ ಕ್ಲಿಯರ್ ಆಗಬೇಕು, ವಾಯ್ಸಲ್ಲಿ ಸ್ಪಷ್ಟತೆ ಬರಬೇಕು, ತೊದಲುವಿಕೆ ನಿವಾರಣೆ ಆಗಬೇಕು ಅನ್ನೋರು ಎಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಅದರಲ್ಲೂ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಇದು ತುಂಬಾ ಒಳ್ಳೆಯ ಒಂದು ಮುದ್ರೆ ಅಂತಲೇ ಹೇಳ್ಬೋದು. ದಿನಕ್ಕೆ 20 ನಿಮಿಷ ಪ್ರಾಕ್ಟೀಸ್ ಮಾಡಿ. ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡಿ. ಊಟ ಆಗಿದ ತಕ್ಷಣ ಮಾಡಬಾರ್ದು. ಊಟ ಆಗಿ 1 ಅವರ್ 1.5 ಅವರ್ ಆದಮೇಲೆ ಮಾಡಬಹುದು. ತುಂಬ ಜನಕ್ಕೆ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ನ ಆ ಗ್ರಂಥಿಗಳ ಕಾರ್ಯ ಹೆಚ್ಚಾಗಿ ಆಗುತ್ತೆ, ಅದರ ಒಂದು ಸ್ರವಿಕೆ ಹೆಚ್ಚಾಗುತ್ತೆ. ಆಗ ಏನಾಗುತ್ತೆ, ಅದು ಕಿಡ್ನಿಯ ಮೇಲೆ ಒತ್ತಡವನ್ನು ಬೀರುತ್ತೆ, ಅದರಿಂದ ಕಿಡ್ನಿಯಲ್ಲಿ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಅದಕ್ಕಾಗಿ ಹೈಪೋಥೈರಾಯ್ಡ್ ಇರಲಿ ಹೈಪರ್ ಥೈರಾಯ್ಡ್ ಇರಲಿ, ಈ ಒಂದು ಮುದ್ರೆಯನ್ನು ಅಭ್ಯಾಸ ಮಾಡೋದ್ರಿಂದ ನೀವು ಥೈರಾಯ್ಡ್ ಗ್ರಂಥಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಅದ್ರ ಕೆಲಸವನ್ನು ಅದು ಸರಿಯಾಗಿ ಮಾಡೋದಕ್ಕೆ ಈ ಮುದ್ರೆ ತುಂಬಾ ಸಹಾಯ ಮಾಡುತ್ತೆ. ಜೊತೆಗೆ ನಮ್ಮ ಒಂದು ವಾಯ್ಸ್ ಚೆನ್ನಾಗಾಗೋದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ನಮ್ಮ ಕಿಡ್ನಿಯ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಈ ಒಂದು ಮುದ್ರೆ. ನೆತ್ತಿಯಿಂದ ಕುತ್ತಿಗೆಯವರೆಗೂ ನಮ್ಮ ಒಂದು ನೆತ್ತಿ ಮತ್ತು ತಲೆಯ ಭಾಗ, ಕುತ್ತಿಗೆಯ ಭಾಗದ ಆರೋಗ್ಯಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. 20 ನಿಮಿಷ ಅಭ್ಯಾಸ ಮಾಡಿದ ನಂತರ ನೀವು ಕೊನೆಯಲ್ಲಿ ಪ್ರಾಣ ಮುದ್ರೆಯೇ 3 ನಿಮಿಷನೋ 5 ನಿಮಿಷನೋ ಪ್ರಾಕ್ಟೀಸ್ ಮಾಡಿ. ಯಾವುದೇ ಚಿಕಿತ್ಸಕ ಮುದ್ರೆಯನ್ನು ಮಾಡಿದ ನಂತರ ಇವಾಗ ತೋರಿಸ್ತಿದ್ದೀನಲ್ಲ, ಈ ಪ್ರಾಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಜಸ್ಟ್ ಒಂದು 5 ನಿಮಿಷನೋ 3 ನಿಮಿಷನೋ ಪ್ರಾಕ್ಟೀಸ್ ಮಾಡಿ. ಪ್ರಾಣ ಮುದ್ರೆಯನ್ನು ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸ್ದೆ. ಹೆಬ್ಬೆರಳಿಗೆ ಕಿರುಬೆರಳು ಮತ್ತು ನೋಡಿ ಉಂಗುರದ ಬೆರಳನ್ನು ಟಚ್ ಮಾಡಿದ್ರೆ ಇದು ಪ್ರಾಣ ಮುದ್ರೆ ಆಗುತ್ತೆ. ಯಾವುದೇ ಮುದ್ರೆಯನ್ನು ಮಾಡಿದ ನಂತರ ನೀವು ಒಂದು 5 ನಿಮಿಷನಾದರೂ ಪ್ರಾಣ ಮುದ್ರೆಯನ್ನು ಮಾಡಿದ್ರೆ ನಿಮಗೆ 100% ಬೆನಿಫಿಟ್ ಸಿಗುತ್ತೆ. ಜೊತೆಗೆ ಪ್ರಾಣ ಮುದ್ರೆಯನ್ನು ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಶಕ್ತಿ ಹೆಚ್ಚುತ್ತೆ, ಚೈತನ್ಯ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಪ್ರಯೋಜನಕಾರಿಯಾದಂಥದ್ದು ಈ ಒಂದು ಉದಾನ ವಾಯು ಮುದ್ರೆ. ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಯಾರಿಗೆಲ್ಲ ಥೈರಾಯ್ಡ್ ಸಮಸ್ಯೆ ಇದೆ, ಗಂಟಲಿನಲ್ಲಿ ಸಮಸ್ಯೆ ಇದೆ, ತಲೆ ಸುತ್ತು ಬರುತ್ತೆ ಅಂತಿರ್ತಾರೆ, ವರ್ಟಿಗೋ ಸಮಸ್ಯೆ ಇರುತ್ತೆ, ಅಂಥವ್ರು ಎಲ್ರಿಗೂ ಇದು ಪ್ರಯೋಜನ ಆಗುತ್ತೆ. ತಲೆಯ ಭಾಗದಲ್ಲಿ ಏನೇ ಸಮಸ್ಯೆ ಇದ್ದರೂ ಅದ್ರ ನಿವಾರಣೆಗೆ ಈ ಮುದ್ರೆ ಸಹಾಯ ಮಾಡುತ್ತೆ. ಟ್ರೈ ಮಾಡಿ, ರಿಸಲ್ಟನ್ನು ತಿಳಿಸಿ. ನನ್ನ ಚಾನಲಲ್ಲಿ ಈ ರೀತಿಯ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡ್ತಾ ಇರಿ. ಥ್ಯಾಂಕ್ ಯು.